ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಕೇಶವ ಕಸ್ತೂರಿ ಕನ್ನಡ ಚಾನಲ್. ಈ ದಿನ ಸಿಂಪಲ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಎಲ್ಲರೂ ತುಂಬ ದಿನಕ್ಕೊಂದ್ಸಲ ವಿಡಿಯೋ ಮಾಡ್ತೀನಿ, ಯಾಕೆಂದರೆ ನನಗೆ ತುಂಬ ಬ್ಯುಸಿ ಇರ್ತೀನಿ, ವಿಡಿಯೋ ಮಾಡ್ಕೊಳ್ಳೋ ಕೂಡ ಆಗ್ತಾಯಿಲ್ಲ ಇತ್ತೀಚೆಗೆ. ಅದಕ್ಕೆ ಸಿಂಪಲ್ ಆಗಿ ಇವತ್ತು ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡೆ ಅದನ್ನು ಇವಾಗ ಹಾಕ್ತಾ ಇದ್ದೀನಿ. ಹಾಗೆ ಇವತ್ತು ಬೆಳಗ್ಗೆ ಎದ್ದು ನಾನು ತಿಂಡಿ ಮಾಡ್ತಾಯಿದ್ದೀನಿ. ಬೇಗನೆ ಮಾಡಬೇಕು ತಿಂಡಿ ಎಲ್ಲ. ನಾನು ಟೈಲರಿಂಗ್ ಮಾಡೋದ್ರಿಂದ ತುಂಬ ಬ್ಯುಸಿ ಇರ್ತೀನಿ. ಇತ್ತೀಚೆಗಂತೂ ಹಬ್ಬದ ಟೈಮ್ ಆಗಿರೋದ್ರಿಂದ ನನಗೆ ತುಂಬ ಕೆಲಸಗಳು ಜಾಸ್ತಿ. ಅದರಿಂದ ನಾನು ವಿಡಿಯೋ ಕೂಡ ಮಾಡ್ಕೋತಾನೇ ಇಲ್ಲ. ಇತ್ತೀಚೆಗೆ ಮಾಡಿಕೊಂಡ್ರೆ ನನಗೆ ಅದು ಎಡಿಟಿಂಗ್ ಮಾಡಿ ಕೂಡ ಹಾಕೋಕ್ಕೆ ಆಗ್ತಾಯಿಲ್ಲ. ಇವಾಗ ನಾನು ತಿಂಡಿ ಮಾಡ್ತಾಯಿದ್ದೀನಿ. ಶಾವಿಗೆ ಬಾತ್ ಮಾಡೋಣ ಅಂತ ಶಾವಿಗೆ ಬಾತ್ ಮಾಡ್ತಾಯಿದ್ದೀನಿ. ಅದನ್ನು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಕೊಂಡು ಇವತ್ತು ಹಾಕ್ಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಶಾವಿಗೆ ಬಾತ್ ನೋಡಿ, ಶಾವಿಗೆ ಬಾತ್ನ ಬೆಳಗ್ಗೆ ಎದ್ದು ಶಾವಿಗೆ ಬಾತ್ಗೆ ತಿಂಡಿಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಾನು ರೆಸಿಪಿ ತೋರಿಸ್ತಾ ಇಲ್ಲ, ಯಾಕಂದರೆ ಸಾಮಾನ್ಯ ಎಲ್ಲರೂ ಶಾವಿಗೆ ಬಾತನ್ನು ಮನೇಲಿ ಮಾಡ್ತೀರಿ. ಆದರೆ ಇನ್ನೊಂದು ದಿವಸ ಇನ್ನೊಂದು ವೀಡಿಯೋದಲ್ಲಿ ಶಾವಿಗೆ ಬಾತ್ನ ರೆಸಿಪಿನೂ ನಾನು ತೋರಿಸ್ತೀನಿ. ಹಾಗೆ ಮನೆಗೆ ಬೇಕಾಗಿರೋಂಥ ತರಕಾರಿ ಎಲ್ಲ ತೊಗೊಂಡು ಬಂದ್ವಿ, ಅದನ್ನೆಲ್ಲ ರೆಡಿ ಮಾಡಿ ಶಾವಿಗೆ ಬಾತ್ ಮಾಡೋದು ತುಂಬಾ ಲೇಟಾಗೂ ಹೋಗಿತ್ತು. ಹಾಗೆ ಒಂದು ಚಿಕ್ಕದಾಗಿ ನನ್ನ ಮಗಳಿಗೆ ಹೇಳಿದೆ, ಒಂದು ವೀಡಿಯೋ ಮಾಡಮ್ಮ ನೋಡೋಣ ಇವತ್ತಾದರೂ ಹಾಕೋದ ಅಂತ ಅಂದ್ಬಿಟ್ಟು ನೋಡಿ ಎಣ್ಣೆ ಎಲ್ಲ ಕಟ್ ಮಾಡಿ ಎಣ್ಣೆ ಹಾಕಿ ಬಾಟಲ್ಗೆ ಅಲ್ಲಿಂದ ಮತ್ತೆ ರೆಡಿ ಮಾಡ್ತಾ ಇದ್ದೀನಿ ಇವಾಗ. ನಾನು ಅಲ್ಲಲ್ಲಿ ಬೇಗನೆ ಈಗ ಶಾವಿಗೆಗೆ ಬಿಸಿನೀರು ಹಾಕಿ ನೆನೆಸಿ ಇಟ್ಕೊಂಡಿದ್ದೆ. ಮೊದಲೇ ಬಿಸಿನೀರೊಳಗಡೆ ಹಾಕಿ ಶಾವಿಗೆನ, ಆಮೇಲೆ ಬೇಗ ಒಗ್ಗರಣೆ ಮಾಡಿ ಬೀನೀಸು ಮತ್ತು ಕ್ಯಾರೆಟನ್ನು ಪಕ್ಕದಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೆ. ಆಮೇಲೆ ಹಾಗೆ ಕೂಡ ನಾನು ತಿಂಡಿ ಮಾಡ್ತಾನೆ ಸಾಂಬಾರು ಕೂಡ ರೆಡಿ ಮಾಡಿಬಿಡ್ತೀನಿ ಮಧ್ಯಾಹ್ನದ್ದು. ಏನಕ್ಕೆ ನನಗೆ ಎದ್ದು ಮತ್ತು ಸಾಂಬಾರು ಮಾಡೋಕ್ಕಾಗಲ್ಲ ಅಂತ ಅನ್ನಕ್ಕೆ ಮಾತ್ರ ನಾನು ಮಧ್ಯಾಹ್ನ ಮೇಲೆ ರೈಸ್ ಇಟ್ಕೊತೀನಿ. ಫಸ್ಟು ತಿಂಡಿ ಮಾಡ್ತಾ ಒಂದು ಕಡೆ ಬೇಳೆ ಕೂಡ ಕೂಗೋದಕ್ಕೆ ಇಟ್ಕೊಂಡೆ, ತರಕಾರಿ ಸಾರು ಮಾಡೋಣ ಅಂತ. ಹಾಗೆ ಒಗ್ಗರಣೆ ಮಾಡ್ತಾನೆ ತಿಂಡಿನ ರೆಡಿ ಮಾಡಿಟ್ಬಿಟ್ಟೆ ನೋಡಿ. ಹಾಗೆ ಶಾವಿಗೆ ಬಾತು ರೆಡಿ ಆಗೋಯಿತು. ಇವಾಗ ನನ್ನ ಮಗಳಿಗೆ ಸ್ನಾನ ಎಲ್ಲ ಆಗಿ ಶಾವಿಗೆ ಬಾತ್ ಕೊಡ್ತಾಯಿದ್ದೆ, ಅದನ್ನು ತೋರಿಸ್ದೆ ನೋಡಿ ಹೇಗೆ ಮಾಡಿದ್ದೀನಿ ಅಂತ. ಹೀಗೆ ಚೆನ್ನಾಗಿತ್ತು, ಇವತ್ತಿನ ತಿಂಡಿ ಕೂಡ ಚೆನ್ನಾಗಿತ್ತು. ಮಕ್ಕಳು ಕೂಡ ಇವತ್ತು ತಿಂಡಿನ ಇಷ್ಟಪಟ್ಟು ತಿಂದರು. ಶಾವಿಗೆ ಬಾತ್ ಆದರೆ ತಿಂತಾರೆ ನೋಡಿ, ಅದೇನೇ ಉಪ್ಪಿಟ್ಟು ಚಿತ್ರಾನ್ನ ಮಾಡಿದ್ರೆ ಉಪ್ಪಿಟ್ಟು ಚಿತ್ರಾನ್ನ ಅಂತ ಕೇಳ್ತಾರೆ ಈಗಿನ ಮಕ್ಕಳು. ಶಾವಿಗೆ ಬಾತ್ ಆದರೆ ಇಷ್ಟಪಟ್ಟು ತಿಂತಾರೆ ಅಂತ ಬೇಗ ಇದು ಶಾವಿಗೆ ಬಾತ್ ಮಾಡಿ ಇವಾಗ ಮಕ್ಕಳಿಗೆ ಕೊಡ್ತಾಯಿದ್ದೀನಿ. ನಾನು ಸ್ವಲ್ಪ ಲೇಟಾಗಿಯೇ ಯಾವತ್ತು ತಿಂಡಿ ಮಾಡೋದು, 11 ಗಂಟೆ ಮೇಲೆ ತಿಂಡಿ ಮಾಡ್ತೀನಿ. ಅವ್ರಿಗೆ ಮಾತ್ರ ಮಕ್ಕಳಿಗೆ ಬೇಗ ಕೊಟ್ಬಿಡ್ತೀನಿ ನಾನು. ಹಾಗೆ ನಾನು ಸ್ನಾನ ಎಲ್ಲ ಮುಗಿಸಿ ನಾನು ತಿಂಡಿ ಮಾಡಿ ಆಮೇಲೆ ನಾನು ಟೈಲರಿಂಗ್ ಮಾಡೋದಕ್ಕೆ ಹೋದೆ. ಬ್ಲೌಸ್ ಹೊಲ್ದು ಇವಾಗ ಕುಚ್ಚು ಹಾಕ್ತಾ ಕೂತಿದ್ದೀನಿ. ಹಾಗೆ ನಾನು ಕೆಲವೊಂದು ಕುಚ್ಚನ್ನು ಹಾಕಿ ನಾನು ತೋರಿಸಿದ್ದೀನಿ ನಿಮಗೆ, ಅದು ನನ್ನ ವಿಡಿಯೋ ಕೂಡ ಇದೆ ನೋಡಿ. ಇವಾಗ ಕುಚ್ಚು ಹಾಕ್ತಾ ಕೂತಿದ್ದೀನಿ ಇವಾಗ ಸ್ಯಾರಿಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.